ಎಲ್ಲೂ ತೆಗಿತಲ್ಲ ಎಲ್ಲ ಸೌತ್ ಆಫ್ರಿಕಾ, ದುಬೈ. ಈಗ ತೆಗಿಯಂಗಿಲ್ವಂತ ನಿಲ್ಸಿಯಾರ. ನೋಡ್ಬೋದಾ ಎಲ್ಲ ಚೆನ್ನಾಗಿತ್ತು ನೋಡಕ್ಕೆ, ಅದು ಬೇರೆ ಥರ ಅದಕ್ಕೆ ಸಗದಾಗಿದೆ. ಟೈರ್ ಎಲ್ಲ ತೆಗೆದ್ರೆ ನೋಡೋಣ. ಯಾರೋ ಬೇರೆದಂತಂದಿಲ್ಲ. ಸ್ಕೋಡಾ ಹಂಗೆ ಮಾಡಿಫೈ ಮಾಡಿ ಕಟ್ ಮಾಡಿಸಿರೋದು ಹಂಗಾದ್ರೆ ಇರ್ಬೇಕು. ನೋಡೋಕ್ಕಾಗಲಿಲ್ಲ ಆದರೆ ಅದು ನಿಮ್ದು ಇದೆಯಲ್ಲ, ಫೋನ್ ಕಟ್ ಇಟ್ಕೊಂಡಿದ್ದೆ, ಇದು ಮುರ್ಕೊಂಡು ಹೋಗಿದೆಯಲ್ಲ, ಗ್ರಿಪ್ ಸಿಗಲ್ಲ ನನಗೆ. ನೋಡಿ ಇದು ಹೋಗಿದೆ ನಿಮ್ಮದು. ಅದು ನಾನೇ ಕಿತ್ತಾಕಿದ್ದು, ಆಫೀಸಲ್ಲಿ ಕೂತ್ಕೊಂಡು ಮಾಡೋಕ್ಕೆ ಕೆಲಸ ಇರಲಿಲ್ಲ. ವೆಲ್ಕಮ್ ಬ್ಯಾಕ್ಸ್ ಟು ಪ್ರತೀಸ್ ಬ್ಲಾಗ್. ಫೈನಲಿ ಪ್ರತಿನ್ ಬಿಟ್ಬಿಟ್ಟು ನಾವು ಮಾತ್ರ ಬಂದಿದ್ದೀವಿ ಟ್ರಿಪ್ಪಿಗೆ. ಈ ಕಡೆ ಹೋಗೋಣ, ಇಲ್ಲೂ ಈ ಕಡೆ ಅದು ಯಾವುದು KGF. ಹೌದಾ? ಈಗ ಸ್ವಲ್ಪ ಇದು ಅದೊಂದು ಕಸ ತಣ್ಣು ಬಿಡ್ತು. ಅದು ಸೆಟ್ ಹಾಕ್ಯಾರ. ಯಾವ ಕಡೆ ಹೋಗೋದು? KGF ಇಲ್ಲೆಲ್ಲ ಅಲ್ವಾ? ಎಕಡೆ ಹೋಗ್ಬೇಕು? ಓ ಸ್ವಾಮಿ, ಮಾಲೆ ಹಾಕ್ಯಾರ. ಹಂಗೆ ಹೋಗ್ಬೇಕಂದ್ರೆ ಓಯ್ ಒಂದ್ಸತಿ ನೋಡಿ ಗೂಗಲ್ ನೋಡಿ. 2 ಕಿಲೋಮೀಟ್ರಾ? ಇವಾಗ ಪ್ರತಿದಿನ ಬಿಟ್ಟು ಒಂದು ಚಿಪ್ಸು, ಒಂದು ಬಾಟ್ಲು ಜ್ಯೂಸ್ ಕುಡ್ಕೊಂಡು ಜ್ಯೂಸ್ ಆಯಿತು. ನೋಡಿ 3 ಜನ ಹೋಗ್ತಿದ್ವಿ. ಈಗ ಗಾರ್ಡನ್ ನೋಡೋಕೆ ಹೋಗ್ತಾ ಇದ್ದೀವಿ. KGF ಗಾರ್ಡನ್ ಹೊಡೆಯೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಸ್ಟೇಷನಲ್ಲಿ ಟ್ರೈನ್ ನಿಂತಿತ್ತು. ಟ್ರೈನ್ ಇದ್ದಿದ್ದಕ್ಕೆ ಫುಲ್ಲು ಟ್ರಾಫಿಕ್. ಸುಮ್ಮನೆ ಹಂಗೆ ನೇಮ್ ಇಟ್ಟಿರ್ಬೇಕು. ಅಲ್ಲಾಕೆ ಪಾರ್ಕ್ ಮಾಡ್ತಾರೆ ಊರವರು. ಆಮೇಲೆ ಎಷ್ಟೊಂದು ವೆಹಿಕಲ್ಸ್ ನಿಲ್ಸಿರೋದಲ್ಲಿ ಒಳಗೆ ಎಷ್ಟೊಂದು ಹಿಂಗಾಗಿ ನಿಮಗೆ ಹೊಟ್ಟೆ ಹಸಿತಿತ್ತು. ಅಲ್ಲಿ ಹೋಗ್ತೀನಿ ಅನ್ಕೊಂಡ್ರೆ ಇಲ್ಲೇ ಓಪನ್ ಮಾಡಿಬಿಟ್ಟೆ. ನೋಡಿರಿ, ಖುಷಿ ಮತ್ತು ಚಿನ್ನು ಹೋಗ್ತಾರೆ ಟಕ 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 ಅಂದ್ಕೊಂಡು. ನಮ್ಮ ಚಿನ್ನು ನೋಡಿ, ಮಾಸ್ಟರ್ ಪೀಸ್ ಚಿನ್ನು. ನೆಕ್ಸ್ಟ್ KGF ಚಾಪ್ಟರ್ 3 ಅವನೇ ಅಂತೆ ಹೀರೋ ಆಗೋದು. ಅದಕ್ಕೆ ನಡ್ಕೊಂಡು ಹೋಗ್ತಾನೆ ನೋಡಿ, ಗತ್ತು ಅಂದ್ಕೊ ಅಂತ ನೋಡಿ. ನೋಡ್ರಿ, ಗೋಲ್ಡ್ ಎಲ್ಲ ಸ್ಮಗಲ್ ಮಾಡ್ತಿದ್ದಿಲ್ಲ. ರಾಕಿ ಬಾಯ್ ಇದೇ ಹಳ್ಳಿ ಮೇಲೆ ಗೋಲ್ಡ್ ಕಳಿಸ್ತಾ ಇದ್ದಿದ್ದು. ರಾಕಿ ಬಾಯ್ ನೋಡಿ ಗಾಯ್ಸ್, ಗರುಡನ್ ಮನೆ ಹುಡುಕ್ತೀರಂತೀರು. ಗರುಡನ್ ಮನೆ ಸಿಗಲ್ಲ, ಮಸಾಲೆ ಸಿಗುತ್ತೆ. ಟ್ರೈನ್ ಬಂದು ಅನ್ಕೊಂಡ್ರ ಲೆಟ್ಸ್ ಗೋ. ಫಾಲೋ ಅಕ್ಕ ಅಕ್ಕಂದು ತಗೋಣ. ಕಿತ್ಕೊಂತಾರೆ ಅಂತ. ಓ ನೌಸು, ವಾಟ್ ಇಸ್ ದಿಸ್? ಜಿಮ್ಮಿ ಹೋಗ್ತೀನಿ ರೀ ನೋಡಿ. ಹಂಗಲ್ಲ. ಅದು ಗೊತ್ತು, ತಮಾಷೆ ಮಾಡಿದ್ದು. ನೋಡೋಣ, ಅಲ್ಲಿ ತನಕ ಹೋಗೋಣ. ಸೇಫ್ ಇಲ್ಲ ಅಂದರೆ ವಾಪಸ್ ಬರೋಣ. ಏನು ಮಾಡಂಗಿಲ್ಲ. ರಿಸ್ಕಿ. ಹಾಂ, ಅದೇ ಎಲ್ಲ ಕಡೆನೂ ಇರ್ತಾರೆ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. Let's say ಜೈ ರಾಕಿ ಬಾಯ್.
ಹುಷಾರಪ್ಪ, ಯಾಕೆ ಬೇಕು ತಮಾಷೆ ಮಾಡೋದಲ್ಲ. ಬೇಗ ಹೋಗ ಚಿನ್ನ, ಹಿಂದೆ ಬರ, ಕೊಟ್ಟಿಕೋಣ. ಓ ಸುಳ್ಳು ಇನ್ನು ಬೈಕ್ಗಳು ಹೋಗಿವೆ. ಕ್ರೇಜಿ ಫಕ್. ವಾವ್, ಸಖತ್ತಾಗಿದೆ ಅಲ್ಲ. ವಾಚ್ ಟವರ್, ರಮಣನ್ ವಾಚ್ ಟವರ್. ಕ್ರೇಜಿ. ಇದೆಲ್ಲ ನಿಜ ಸೆಟ್ಟಾ ಅಲ್ಲ, ಇದು ಫ್ಯಾಕ್ಟ್ರಿನೇ ಮೊದಲಿದ್ದಿದ್ದು ಅಂದ್ಕೊಂತೀನಿ. ಮೇ ಬಿ ಸ್ವಲ್ಪ ಸೆಟ್ ಥರ ಮಾಡಿಫೈಡ್ ಮಾಡಿ, ಆ ಥರ ಇಲ್ಲ. ಅದೆಲ್ಲ ಅವ್ರು ಹಾಕಿರ್ತಾರೆ, ಈ ಶೆಡ್ಡು ಅದೆಲ್ಲ ಮನೆಗಳ ಥರ. ಸಕ್ಕತ್ತಾಗಿದೆ. ಎಲ್ಲಿ ನೋಡ್ತಾವನಾ? ಓ, ಕೂಗಿದ್ ಕೇಳಿಸ್ತೇನೋ. ಸೀರಿಯಸ್ ನೋಡಿ ಚಿನ್ನ, ಇಲ್ಲಿ ಮಣ್ಣಲ್ಲಿ ಚಿನ್ನ ತೆಗೆದು ಚಿನ್ನ ಇಲ್ಲ ಮಾಡ್ಬಿಟ್ಟು ಚಿನ್ನ ರೇಟ್. ಆಮೇಲೆ ಈ ಮಣ್ಣಿನ ಕಲರು ಸ್ವಲ್ಪ ಆಧಾರನೇ ಬರುತ್ತೆ, ಗೋಲ್ಡನ್ ಬ್ರೌನ್. ಇದು ಗೋಲ್ಡನ್ ಬ್ರೌನ್ ಕಲರ್. ಇದು ವನ್ಯಜೀವಿ ವಿಭಾಗನ. ಹಿಂಗೆ ಮೇಲೆ ಹೋದ್ರೆ ಹಿಂಗೆ ಅಡಿಗೆ ಕೊರ್ದಿದ್ರು, ಅದೇ ಹಿಂಗೆ ಕೊರ್ಕೊಂಡು ಲೇಯರ್ ಕೊರ್ದಿದ್ರು. ಅವೇ ಬೆಳೆದಿರೋದು ಅನ್ಸುತ್ತೆ. ಲೈನಪ್ ಆಗಿ ಬೆಳೆದೈತದ. ಮಣ್ಣು ನೋಡ್ರಿ ಹೆಂಗಿದೆ ಇಲ್ಲಿ. ಅದನ್ನೇ ಹೇಳಕ್ ಬಂದೆ, ಮಣ್ಣು ನೋಡು, ಕಾಲಿಟ್ರೆ ಸಾಫ್ಟಾಗಿ ಒಳಗೆ ಹೋಗ್ತಾ ಇದೆ. ಯಾವ್ದ್ರಲ್ಲಿ ಯಾರು ಬಂದು ಯಾರು ಕೇಳಿದ್ರೆ ಯಾವ್ದು ಬಸ್ಸಲ್ಲಿ ಬಂಗೋಣ, ಎಷ್ಟೊತ್ತು ದೊಡ್ಡ ಅಭಿಮಾನಿ ನೀವು ವಾಚ್ಮನ್ ಕಡೆಯಿಂದ ಹೋಗ್ತೀರ, ಬರೀ ಹಿಂಗಾರ ಹತ್ತಾನ. ವಾಚ್ಮನ್ ಅಲ್ಲೇ ಇರೋದು. ತುದಿ ಹೋಗಿ ತಗೋಣ ಬರ್ರಿ. ಇಲ್ಲಿ ಏನೋ ಕಟ್ಟಿ ಹೊಡೆದಿರ್ಬೇಕಿದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಏನೋ ಮಾಡಿದ್ದಾರೆ. ಖರ್ಚಾಗದೇ ಇರೋದ ಮತ್ತಷ್ಟು ದುಡ್ಡು. ಕರ್ನಾಟಕದಲ್ಲಿ ಎಂಥ ಜಾಗ ಹುಡ್ಕೊಂಡು ಮಾಡಿದ್ರಲ್ಲ, ಎಂಥ ಸೆಟ್ ಹಾಕಿ. ಎಷ್ಟು ಸಾಫ್ಟ್ ಇದೆಯಲ್ಲ ಮಣ್ಣು. ಹೇಳಿ ಹಿಂಗೆ ಹತ್ತಾನ ಅಂತ ಹಂಗೆ ನಡ್ಕೊಂಡು ಹೋಗೋದು. ಇರ್ಬೋದು ಹತ್ತಿದ್ರೆ ನೋಡ್ಬೋದು. ಆ ವಾಚ್ಮೆನ್ ಸ್ವಲ್ಪ ಇದು ಮಾಡಿ. ಇದೇನು ನಾಯಿನ? ನಾಯಿ ಗೊತ್ತಾ ಏನು ಅಂತ ಗೊತ್ತಾಗ್ತದೆ. ಏ ನಾಯಿ ಇದು ದೀಪ ಹೋಗಿದೆ. ಅಲ್ಲತ್ತವ್ರು ನಾವು ನೀಟಾಗಿ ಕಾಣಿಸ್ತೀವಿ ಅನ್ಸುತ್ತೆ ನಾವು ವಾಚ್ಮನ್ಗೆ. ಅವ ಓಡ್ ಬರ್ತಾನೆ ಅಷ್ಟೇ. ಲಿಕ್ಕಿದ್ ನೋಡಿ ಹತ್ತದು. ಹುಷಾರು. KGF ಅಲ್ಲಿ ಗಣಿ ತೆಗಿಯಕ್ಕೆ ಬರ್ತಾ ಇದ್ದಾರೆ, ಗಣಿ ದಣಿಯಾಗಿ. ಹುಷಾರು. ವ್ಯೂ ನೋಡಿ KGF ಕ್ರೇಜಿ, ಫುಲ್ ಟಾಪಲ್ಲಿ ಬಂದಿದೆ. ಅವ್ನು ಆ ಕಡೆ ಮಾತ್ರ ಬರಕ್ಕೆ ಬಿಡ್ತಿಲ್ಲ. ಅಂದರೆ ಈ ಮಣ್ಣಲ್ಲಿ ಏನು ಬೆಳೆಯುತ್ತೋ ಅದನ್ನು ಹಾಕ್ಯಾರ ಅನ್ಸುತ್ತೆ. ಮೇ ಬಿ ಈ ಮಣ್ಣಲ್ಲಿ ಏನು ಬೆಳೆಯೋಕ್ಕಾಗಲ್ಲ. ಯಶೋ ಬರೀ ಸೆಕ್ಟಾರ್ 6 ತನಕ ಹುಡುಕಿದ್ದ KGF 2 ಅಲ್ಲಿ. ನಾವು ಸೆಕ್ಟಾರ್ 8 ಹುಡುಕೋಣ ಬನ್ನಿ. ಇದು ಆ ಥರ ಇಲ್ಲ, ಬಟ್ ಲುಕ್ ಲೈಕ್ಸ್ ಅದೇ ಥರ ಅನಿಸುತ್ತೆ. ಸ್ಟೆಪ್ ನಾವು ಆಚೆಯಿಂದ ನೋಡಿದ್ರೆ. ಸೆಕ್ಟರ್ 8 KGF 2 ಅಲ್ಲಿ ರಾಕಿ ಬಾಯ್ ಸೆಕ್ಟರ್ 8 ಹುಡ್ಕಕ್ಕಾಗಲಿಲ್ಲ, ನಮ್ಮ ಕೈಯಲ್ಲೂ ಆಗಲಿಲ್ಲ. ಅಂದ್ರೆ ಏನು ಗೊತ್ತಾ, ಅವ್ರು ಬರ್ತಾನೆ ತುಂಬ ಎದುರಿಸ್ತಾರೆ ವಾಚ್ಮ್ಯಾನ್ ಅಲ್ಲಿ. ಹೌದು, ಅಲ್ಲಿ ಆಟೋ ಎಕ್ಸಾಕ್ಟ್ಲಿ. ಆಟೋದವರು ಎದುರಿಸಿದ್ರು, ಆ ಒಕ್ಕನೂ ಎದುರಿಸಿದ್ಲು. ಹುಷಾರಾಗಿ ಬನ್ನಿ, ನಾವು ಮುಂದೆ ಹೋಗೋಣ ಅಂದ್ರೆ ನಮ್ಗೆ ಹೋಗಕ್ಕೆ ಹೆದರಿಕೆ ಮುಂದೆ. ಎಕ್ಸಾಕ್ಟ್ಲಿ.
ಅವ್ರು ಇರ್ತಾರೆ ಇವ್ರು ಇರ್ತಾರೆ ಆ ಫೀಲ್ ಹಂಗೆ ಆಗ್ತಾ ಇದೆ ಅಂದ್ರೆ ಸ್ಪಾಟು ಹಂಗೆ ಇದೆ ಹಂಗೆ ಇದೆ ನೋಡಿ ಡೆಡ್ಲಿ ಆಗಿದೆ ಸ್ಪಾಟು. ಈ ರಾಜಮೌಳಿ ಮೂವಿಲಿ ಅಲ್ಲ ರಾಜಮೌಳಿ ಮೂವಿ ಲಾಸ್ಟಲ್ಲಿ ಎಷ್ಟು ಜನ ಕೊಲ್ತಾರಲ್ಲ ಆ ಥರ ಇದೆ ಸ್ಪಾಟ್. ಹಾಂ ಅದೇ ಮತ್ತು ಪ್ಲ್ಯಾನ್ ಅದು ಕರೆಕ್ಟ್. ಬರ ನೌಶ ಎದ್ರಕಂಡ ಒಂದ್ಸಲ ಗೊತ್ತಾಯ್ತು. ಅವ್ನು ಹೋಗ್ಲಿ ಬಾ ಲಿಖಿತ್ ಬರ. ಅವ್ನು ಹೋಗ್ಲಿ ಬಾ ಏಯ್ ಬರ ಬೇಡ. ಏಯ್ ಬೇಡ ಬಾ. ಪ್ರತಿ ಬ್ಲಾಗ್ ನೋಡ್ರೆ ನಿಂಗೆ ಇಲ್ಲಿ ಮತ್ತೆ ಇಲ್ಲೇ ಬೇಕಂದ್ರೆ ಹೊಡೆದ್ಬಿಡ್ತಾಳೆ ನಿಮಗೆ. ಚಿನ್ನು ಅಲ್ಲೆಲ್ಲ ಹೋಗ್ಬೇಡ ಬಾಯಲ್ಲಿ ಹೇಳ್ತೀನಿ. ಸಿಗ್ತೇನಪ್ಪ ಸೆಕ್ಟರ್ 8 ಮತ್ತೆ ಸುಸ್ತಾಯ್ತು ಬರ್ರಿ ಬಿಸಿಲು ಸಿಕ್ಕಾಬಡೆ ಬಿಸಿಲಿದೆ. ಇನ್ನೂ ಹುಡುಕ್ತಾನೆ ಅವನ ಅಣ್ಣ ಮಲೆ ಬಾರೋ. ಬೇಡ ಬಾ ಇದೆಯಾ ಇಲ್ಲ ಬಾ ನಮ್ಮ ಕೈಲೂ ಆಗಲಿಲ್ಲ ಗೈಸ್. ಇದಕ್ಕೆ ಗರುಡನ್ ತಮ್ಮ ವರುಣನೇ ಬರಬೇಕು. ಸತ್ತಿಲ್ಲ ಅವನು ಸಬ್ಮರೈನಲ್ಲಿ ಇದ್ದಾನೆ ಅವನೀಗ ಡಿಟೆಕ್ಟಿವ್ ಆಗಿದ್ದಾನೆ. ಅಮೇರಿಕನ್ ಡಿಟೆಕ್ಟಿವ್ ಆಗೋನೆ. ಇವಾಗ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಪ್ರಭಾಸ್ ಬರ್ತಾನಂತೆ KGF 3. ಇಲ್ಲ ಇಲ್ಲ ಅಲ್ಲ ಇವಾಗ ಟಾಕ್ಸಿಕ್ ಅದಾದ್ಮೇಲೆ ಮತ್ತೆ ಯಾವಾಗ ಅದು ಆ ದಿನ ಸ್ಟಾರ್ಟ್ ಶೆಡ್ಯೂಲ್ 28-29 ಬಾಯ್ಸು ಅಷ್ಟೊಂದೇನು ಮಾಡ್ತಾರೆ ಆ ದಿನ ಪ್ರಾಜೆಕ್ಟ್. ಬಾಯ್ಸ್ ಫುಲ್ಲು KGF ಮಾಡೋರಿದ್ದಾರೆ. ಬಟ್ ಇದರಿಂದ ಆಚೆ ಹೋಗೋ ತನಕ ನಮ್ಮ ಸೇಫ್ಟಿ ಬಗ್ಗೆ ಯಾರು ಏನು ಹೇಳೋಕ್ಕಾಗಲ್ಲ. ನೀಟಾಗಿ ಹಿಂಗೆ ಹೆಂಗೆ 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 ಕಿತ್ತಿರೋದು ಏನಕ್ಕೆ? ಯಾವ ಲಾಜಿಕ್ ಮೇಲೆ ಕಿತ್ತಿರೋದು ಇದನ್ನ? ಇಟ್ಕೊಂಡು ಕಡಿಬೇಕಲ್ವಾ? ಮನುಷ್ಯರು ತಾನೇ ಕಡಿದಿರೋದು ಇದು. ಮನುಷ್ಯರು ಆಮೇಲೆ ಬರ್ತಾ ಟೆಕ್ನಾಲಜಿ ಆದ್ಮೇಲೆ JCB ಅದು ಇದು. ಈಗ ಇಂಡಿಯಾದಲ್ಲಿ ಎಲ್ಲೂ ಮಾಡ್ತಿಲ್ವಾ? ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ. ಇಲ್ಲೇ ನಡೀತಾ ಇದೆ ಫುಲ್ಲು. ಇದು ನೆಕ್ಸ್ಟ್ ಡೀಪಲ್ಲಿ ಎಲ್ಲಿ ಇಲ್ಲ ಗೋಲ್ಡು? ಕೈ ನೋಡು, ಸೌತ್ ಆಫ್ರಿಕಾ ಅಲ್ಲ ಇಲ್ಲಿ ಎಲ್ಲಿ ಇಲ್ಲ ಕೆತ್ತರೆ ಸಿಗ್ಬೋದೇನೋ. ಒಂದಿನ ಕೂತ್ಕೊಂಡು ಬಾರೆ ಗುರ್ಲಿದ್ದ ಅವನು ಕೆತ್ಕೊಂಡು ಕೂತ್ಕೊಂಡು ಇಲ್ಲ ಇನ್ನೂ ಸಿಗೋದು. ಬಟ್ ಹೆವಿ ಆಯಿತು, ಹೆವಿ ಆಗಿದೆ ಮೈನಿಂಗ್ ಆಲ್ರೆಡಿ. ಆದರೆ ಗೌರ್ಮೆಂಟ್ ಇಷ್ಟು ಅಂತ ಇರುತ್ತೆ, ಅದ್ರ ಮೇಲ್ಪಟ್ಟು ಮೀರಿದ್ದಾರೆ ಆಲ್ರೆಡಿ. ಜಾಸ್ತಿನೇ ಹೋಗಿದೆ. ಹಂಗಾಗಿ ನಿಲ್ಸಿದ್ರು. ಇದು ಎಷ್ಟು ಎತ್ತರ ಇತ್ತಪ್ಪ ಗುಡ್ಡ ಅಲ್ವಾ? ಗುಡ್ಡ ಕಟ್ ಮಾಡಿ ಬಾಬಾ. ಸಾಮಾಜಿಕ ಅರಣ್ಯ ವಿಭಾಗ ಕೋಲಾರ. ಸ್ಥಳ ಕೆರಡಿ ಸೈನೈಟ್ ಗುಡ್ಡ, KGF ವಿಭಾಗ. ಗುಡ್ಡ ಇದು, ಗುಡ್ಡ ಕಡ್ರಿ ಸೈನೈಟ್ ಗುಡ್ಡ. 40 ಹೆಕ್ಟೇರ್ಸ್. ಸಾಮಾಜಿಕ ಅರಣ್ಯ. ಫ್ರಂಚುಗಳ ಸಂಖ್ಯೆ 14,000 ಹೆಕ್ಟೇರ್. ಸಸಿಗಳ ಸಂಖ್ಯೆ ಮೇ ಬಿ ಟ್ರಂಚು ಅಂದರೆ ಇದೆ ಅನಿಸುತ್ತೆ, ಈ ಗಿಡಗಳು ಅನಿಸುತ್ತೆ. ಆಮೇಲೆ ಗಿಡಗಳನ್ನ ಸಸಿಗಳ ಸಂಖ್ಯೆ 2,000 ಸಸಿ ಹಾಕ್ಯಾರಂತೆ. ಅಂದರೆ ಇದನ್ನೀಗ ಫಾರೆಸ್ಟ್ ಮಾಡ್ತಾ ಇದ್ದಾರೆ ನೋಡಲ್ಲಿ, ಅರಣ್ಯ ಮಾಡ್ತಾ ಇದ್ದಾರೆ. ಈ ಥರ ಗಿಡ ನೆಟ್ಬಿಟ್ಟು ಯಾರು ಹೋಗ್ಲಿಲ್ದಿರೋ ಥರ ಗೌರ್ಮೆಂಟಿಗೆ ಹೋಗಿಸ್ಬಿಟ್ಟಿದ್ದಾರೆ. ಎತ್ತರ ಸಸಿ ಎತ್ತರದ 2,000 ನೆಟ್ಟ ಸಸಿಗಳ ಸಂಖ್ಯೆ 44,000. ಈಗ ಇದನ್ನ ಫಾರೆಸ್ಟ್ ಮಾಡ್ತಾ ಇರೋದು. ಕೆತ್ತಿ 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 ಗೋಲ್ಡ್ ತಗೊಂಡು ಆದ್ಮೇಲೆ ಫಾರೆಸ್ಟ್ ಏನ್ ಜನ ಅಂದ್ರು ಇದ್ದಿದ್ ಫಾರೆಸ್ಟ್ನ ಕಡಿದ್ಬಿಟ್ಟು ಚಿನ್ನ ತಗೊಂಡು ಆಮೇಲೆ ಮತ್ತೆ ಗಿಡ ನೆಟ್ಟಿದಾರ. 44,000 ಗಿಡ ನೆಟ್ಟಿದಾರಂತೆ. ಚೆನ್ನಾಗಿತ್ತು ಅಡ್ವೆಂಚರ್, ಹೊಸ ಪ್ಲೇಸ್. ಕೈ ನೋಡಿ ಕೆಂಪ್. ಈಗ ನೆಕ್ಸ್ಟ್ ಇನ್ನೊಂದು ಫಾಲ್ಸ್ ಇಲ್ಲ, ಸ್ಟೇಟ್ ಬಿಟ್ಟು ಸ್ಟೇಟಿಗೆ ಹೋಗ್ತಾ ಇದೀವಿ. ಯಾವ ಸ್ಟೇಟ್ ಅಂತ ನೆಕ್ಸ್ಟ್ ತೋರಿಸ್ತೀವಿ ಬನ್ನಿ. ಸ್ಟೇಟ್ ಬಿಟ್ಟು ಸ್ಟೇಟಿಗೆ ಹೋಗ್ತಾ ಇದೀವಿ.
ಸಾಕಾಯ್ತು. ಮತ್ತೆ ಕೂಗ್ರಿ ಮತ್ತೆ ಬರ್ತಾರೆ ನೋಡಿ. ಅವಾಗ ಇಷ್ಟೇ ಕೂಗಿದ್ದು. ಇಲ್ಲೇ ಜೋರ ಕೂಗಿದ್ರಿ. ಅಲ್ಲೇ ಅಲ್ಲ ಬಂಗಾರ ಸಾಗಣೆ ಮಾಡ್ತಿದ್ದ ಅಲ್ಲೇ ಅನ್ಸುತ್ತೆ. ಆ ಟ್ರೈನಲ್ಲೇ ಟ್ರೈನ್ ಹೋಯ್ತಲ್ಲ ಅದಕ್ಕೆ ಸಪ್ರೇಟ್ ರೆಡಿ ಮಾಡಿದ್ದಾರೆ ಒಳಗೆ, ಸಪ್ರೇಟ್ ರೆಡಿ ಮಾಡಿದ್ದಾರೆ ಅದಕ್ಕೆ ಅಂತಾನೆ. ಅದು ಅದಕ್ಕೆ ಮಾಡಿರೋದು. ನಾನು ಟ್ರೈನ್ ರಿಪೇರಿ ಮಾಡಕ್ಕೆ ಅನ್ಕೊಂಡೆ. ಈಗ ಟ್ರೈನ್ ಪಕ್ಕನೇ ಇದೆ, ಹಳ್ಳಿ ಅಲ್ಲೇ ಇದೆ. ಅದ್ರ ಪಕ್ಕದಲ್ಲಿ ಹಿಂಗೆ ಎಲ್ಲ ತೆಗ್ದ್ಬಿಟ್ಟು ಗೌರ್ಮೆಂಟ್ ಹಂಗೆ ಕಳ್ಸಾಗ ಅಂತ ಫುಲ್ಲು. ಅಲ್ಲ ಅದ್ರ ಒಳಗೆ ಟ್ರೈನು ಹಂಗೆ ಮಾಡಿದ್ರು. ಈಗ ಅದರಿಂದ ಆ ಕಡೆ ಒಂದು ಚೂರು ಇದೆ ಅಷ್ಟೇ ಹಳ್ಳಿ. ಇಲ್ಲೇ ಹಳ್ಳಿ. ರೈಲ್ ಅಡ್ಡ ಹಾಕ್ಬಿಟ್ಟು ತಗೋ ಇನ್ನೊಂದು ಹೋಗಿ ಸಿಕ್ಸ್ಬಿಟ್ಟು ತಗೊಂಡು ಹೋಗಿ ಗೋಲ್ಡು ಅಂತ ಎಲ್ಲ ಕಡೆ. ಗೇಟ್ ಇಲ್ಲೇ ಇದೆ, ಗೇಟು. ನೋಡಿ ಇದೆ ಹಳ್ಳಿ ಅಲ್ಲ ಒಳಗೆ ಹೋಗಿರೋದು. ಅಲ್ಲ ಅಲ್ಲೇ ಗೇಟು ಮುಂದೆ ಏನ್ ಕ್ಲೀನಾಗಿ ಮಾಡ್ತಿದ್ರು ಅನ್ಸುತ್ತಲ್ಲ ಇಲ್ಲೆಲ್ಲ. ಸೀದಾ ಅಲ್ಲಿಂದ ಬಂದು ಹಿಂಗೆ ಒಳಗೆ ಬಂದ್ಬಿಟ್ಟು ಅಲ್ಲಿಂದ ಮತ್ತೆ ಹಿಂಗಿಂದ ಹಿಂಗೆ ಹೋಗೋದು ಅನ್ಸುತ್ತೆ. ಕಳ್ಸೋದು ಗೋಲ್ಡ್ನ. ಫೈನಲಿ ಕೋಟಿಗಳಲ್ಲಿ ಏನು ತಗೋಬೇಕು? ಫೋನ್ ಪೇ ಇರುತ್ತಾ ಒಳಗೆ? ಎಷ್ಟು ಅದು ಯಾವ ಫಿಲಮ್ ತೆಗೆದಿದೆ ಇಲ್ಲ ಅದು. ಶ್ರೀ ಮಂಜುನಾಥ ಲಾಸ್ಟ್. ಇದು ಯಾರು ಬೇರೆ ಬಂದು ಕೊಡ್ತಾರ ಇಲ್ಲಿಗೆ? ಬೇರೆ ಬಂದು ಕೊಡ್ತಾರೆ, ಅವ್ರಿಗೆ ಏನೋ ಕೊಡ್ತಾರೆ. ಅಲ್ಲ ಇವರೇ ಮಾಡೋದಿದ್ರೆ ಆರಾಮಾಗಿ ಮಾಡ್ಬೋದು ಅವರು 1 ಕೋಟಿನ. ಬರೀ ಬೇಗ ಬೇಗ ದೇವಸ್ಥಾನ ಒಳಗೆ ಹೋಗ್ಬೇಕಾ? ಅಲ್ಲ ಅಲ್ಲಿ ಮೇನ್ ದೊಡ್ಡದಿದೆಯೋ ಅಲ್ಲಿ ನೋಡ್ಕೊಂಬರೋಣ. ಕೋಟಿ ಲಿಂಗೇಶ್ವರ ನಮಃ. ಫೈನಲಿ ಮನೆಗೆ we ಬಂದ್ವಿ. came home. ಬೇಗ ಬಂದ್ಬಿಟ್ಟಿದ್ದೀರಾ? ಇದು ಪ್ರತಿ ಸರ್ಪ್ರೈಸ್ ತಂದಿದೆ. ಪ್ರತಿ ನಿಂಗೊಂದು ಸರ್ಪ್ರೈಸ್. ನೀವೇ ಅಷ್ಟಿದೆ ಅಂತೀರಿ ಅಂತಂದ್ರೆ ನಿಜ ಸರ್ಪ್ರೈಸ್ ತಂದಿರೋ. ಸರ್ಪ್ರೈಸ್ ಇತ್ತು ಬಾ ಆಚೆ. ನೀವು ಅಷ್ಟು ಎಕ್ಸೈಟ್ ಆಗಿ ಹೇಳ್ತಾ ನಾವು ಇದ್ದಾರೆ. ಹೇಳೋ ಏನು ನವಸನ್ ಗೊತ್ತು, ನವಸನ್ ಚೆನ್ನಾಗತ್ತು. ಬಾಯ್ಲಿ ಅಲ್ಲಿ ಕಾಣ್ತಿದ್ಯಾ? ಹೊರಗೆ ಅಯ್ಯೋ ಅಲ್ಲಿ 3 ಸ್ಲಿಪ್ಪರ್ ಕಾಣ್ತಿದೆ ಗೊತ್ತಾ? ಅದೊಂದು ಕ್ರಾಕ್ಸ್ ಅದೊಂದು ಶೂ. ಅಷ್ಟನ್ನು ಕ್ಲೀನ್ ಮಾಡಿದ್ರೆ ಗೋಲ್ಡ್ ಸಿಗುತ್ತೆ. ಅಷ್ಟು ಕ್ಲೀನ್ ಮಾಡಿದ್ರೆ ನನಗೆ ಗೋಲ್ಡ್ ಯಾಕೆ ಹೇಳ ಕೋಲಾರ್ ಗೋಲ್ಡ್ ಫೀಲ್ಡ್ ಹೋಗಿದ್ದೀವಿ ನಾವು. ಕೋಲಾರ್ ಗೋಲ್ಡ್ ಫೀಲ್ಡ್ ಅಲ್ಲಿ KGF ಬರುತ್ತೆ ಧೂಳು ಮಣ್ಣು ಗೋಲ್ಡ್ ಇದೆ. ಹೋಗಿದ್ರಾ? ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅಲ್ಲಿ ಚೆನ್ನಾಗಿತ್ತು ಜಾಗ. ನಾವು ಹೋಗಕ್ ಬಿಡ್ತಿರ್ಲಿಲ್ಲ, ಅಲ್ಲೆಲ್ಲ ಅಂತಿದ್ರು ಅಲ್ಲಿ ಹೋಗಿದ್ರೆ ಹುಷಾರಾಗಿ ಬರ್ಬೇಕು. ಅರ್ಧ ಅವರೇ ಎದುರಿಸಿ ಕಳಿಸಿದ್ರು ನಡ್ಕೊಳ್ಬೇಕಾರೆ. ಏನಿತ್ತು? ಫೋನ್ಗಿನೆಲ್ಲ ಹುಷಾರು, ಯಾರು ಅಟ್ಯಾಕ್ ಮಾಡ್ತಾರೆ ಡ್ರಗ್ಸ್ ಗಿಕ್ಸ್ ಮಾಡಿದವರು ಅಂತ. ಅಲ್ಲಿ ಗಾಂಜಾ ಗಿಂಜಾ ಹೊಡೆದಿರ್ತಾರೆ. ಧೈರ್ಯವಾಗಿ ಹೋಗಿ ಬಂದ್ವಿ. ಆಮೇಲೆ ವಾಚ್ಮನ್ ಇದ್ರು ಒಬ್ರು, ಅವರು ಹೋಗ್ಬೇಡ್ರಲ್ಲಿ ಹೋಗ್ರಿ ಅಂತಂದ್ರು. ನಾನು ಸಿಕ್ಕು ಬಂದಷ್ಟೇ. ಹಂಗೆ ಹೋಗ್ಬೇಡಿ ಅಂದಿದ್ದ ಪ್ಲೇಸ್ಗೆಲ್ಲ ಹೋಗ್ಬಾರ್ದು. ಆಮೇಲೆ ಸೆಟ್ಟು ನೋಡ್ಬೇಕು, ಸೆಟ್ಟು ಇತ್ತು. ನಾವು ಸೆಲ್ಫಿ ಹಿಡ್ಕೊಂಡು ಫೋಟೋ ಹಿಡ್ಕೊಂಡು ನಾವು ಮಾತಾಡೋಕೆ ಅನ್ನಿಸಿ ರೊಟ್ಟಿ ಮಾಡಿ ಕೇಳತ್ತು. ನೋಡೋರು ಹೆಂಗ್ ಬಿಡ್ಕೊಂಡು ಬೇಕೇನಾ ಚಿನ್ನ ಬೇಕಾ? ನೀನೇ ನನ್ನ ಚಿನ್ನ, ನನಗೆ ಯಾಕೆ ಆ ಚಿನ್ನ? ಗೋಲ್ಡ್ ಬೇಕು ಅಂತ ಅದೇ ಗೋಲ್ಡ್ 3 ಸ್ಲಿಪ್ಪರ್ ಕ್ಲೀನ್ ಮಾಡಿ ಗೋಲ್ಡ್ ಸಿಗೈತೆ ಅಂದಪ್ಪ. ನನ್ನ ಸ್ಲಿಪ್ಪರ್ ಇದೆ, ಅದನ್ನು ಸೇರಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ನಾನೇ ಒಂದು ಕೊಡ್ತೀನಿ. ಇದು ಹಾಕೊಂಡ್ರೆ ಒಂದು ರಿಂಗ್ ಕೊಡ್ತೀನಿ. ಏನು ಯಾವ್ದೊಂದು ಸ್ಲಿಪ್ಪರ್ ತಕ್ಕೊಡು. ಒಂದು ಗೋಲ್ಡ್ ರಿಂಗು. ಯಪ್ಪೋ, ಒಂದು ಗೋಲ್ಡ್ ರಿಂಗು. ಕೊಡ್ತೀನಿ. ಸೀರಿಯಸ್ ಆಗಿ ನೀವು ಅವಳ ನಂಬ ಕ್ಲೀನ್ ಮಾಡಿದ್ರೆ ಚೊಂಬೆ ನೀವು. ಅದೇ ನಾಳೆ ಇಟ್ಟು ಐಫೋನ್ ತಗೋದು. ಮತ್ತೆ ನೀನ್ ಮಾತಾಡು. ಚಪ್ಪಲಿ ತೊಳೆದ್ರೆ ಒಂದು ರಿಂಗ್ ಕೊಡು ಅಷ್ಟೇ. ಮೈಸೂರು ರಾಣಿ ಅವಳು. ಒಂದು ರಿಂಗ್ ಕೊಡು ಮೈಸೂರು ಚಪ್ಪಲಿ, ಒಂದು ರಿಂಗ್ ಕೊಡು. ಸರಿ ಎಂಡ್ ಮಾಡ್ತಗೋ.
ಬ್ಲಾಗ್ ಹೆಂಗ್ ಮಾಡಿದ್ರು ಇವರೆಲ್ಲ ಊರು ತಿರುಗಾಡ್ಕೊಂಡ್ ಬರ್ತಾರೆ ಬಟ್ ನಾನಂತೂ ಸಿನ್ಸಿಯರ್ ಆಗಿ ಡಿಪಾರ್ಟ್ಮೆಂಟಿಗೆ ಹೋಗಿದ್ದೆ ಇಂಥ ನನ್ನ ಮಕ್ಕಳಿದ್ದಾರೆ ನೋಡಿ ಇಲ್ಲಿ ಅವರು ತಿರುಗಾಡ್ಕೊಂಡ್ಬಂದು ವ್ಲಾಗ್ ಮಾಡ್ಕೊಂಡ್ ಬರ್ತಾರೆ ನಾನು ಇನ್ನೊಂದು ವ್ಲಾಗ್ ಮಾಡಿದ್ದೀನಿ ಇವತ್ತು ಆ್ಯಕ್ಚುಲಿ ಕ್ರೇಜಿ ಆಗಿದೆ ಗೊತ್ತಾ ನಮ್ದು ಫುಲ್ ಕ್ರೇಜಿ ಆಗಿದೆ ಗೊತ್ತಾ ಹೌದಾ ಆ್ಯಕ್ಚುಲಿ ಗನ್ ತಗೊಳೋಗಿತ್ತಲ್ಲ ಅದೊಂದು ಶಾರ್ಟ್ ನಿಮಗೆ ತೋರಿಸ್ತೀನಿ ನೋಡ್ದೆ ಕಳ್ಸಿದ್ದಲ್ಲ ಇವ್ರಿಗೂ ತೋರಿಸ್ದ್ಯಾ ಹೇಗಿತ್ತು ಯಾಕೆ ಚೆನ್ನಾಗಿದೆ ಹೇಳ್ರಲ್ಲಿ ಆಂಟಿ ತೊಗ್ದಿ ಅಷ್ಟೇ ಬಿಟ್ರೆ ಆಂಟಿಗೆ ಒಂದು ಕೈ ಇಸ್ಕೊಂಡು ಓಡ್ತಾರತ್ಲಾಗೆ ಅದು ಬಾಂಬ್ ತಾನಾಗಿಲ್ಲ ಬಾಂಬ್ ತಾನಾಗಿರ್ಲಿಲ್ಲ ಅದು ಯಾರು ತಗೊಳಲ್ಲ ಎಲ್ಲರೂ ಇಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ದೆ ಕೆಲವರು ಹಿಂಗಂದ್ರು ಪ್ರೆಗ್ನೆಂಟ್ ಗೊತ್ತಾಗ್ಬಿಡ್ತು ಹಿಂಗಂದ ತಕ್ಷಣ ಪಕ್ಕ ಇದಂತೆ ಓಕೆ ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್